ಸುವರ್ಣಿ ಸುವರ್ಣಿ ಏ ಸುವರ್ಣಿ ಬಂದಾಳ ಏನೇ ಇಲ್ಲ ಡಾಕ್ಟರ್ ಮನೆಗೆ ರೊಟ್ಟಿ ಮಾಡಾಕ ನಾನು ಹಾಕತೀನಿ. ಅಯ್ಯ ಗಿರ್ಜಕ್ಕ ಡಾಕ್ಟರ್ ಮನೆಗೆ ರೊಟ್ಟಿ ಮಾಡಾಕ ಹೋಗಿ ಬಂದೇನೆ ಇವ್ವ ನಾನು ಯಾಕರ ಆತಿದ್ದಿ? ಹೌದೇನ? ಅಲ್ಲ ಮನ್ಯಾಗಿರ್ತೀರ ಮತ್ತೇನಾರ ಎದಕಾರ ಹೊಕ್ಕಿರ? ಎದಕ್ಕಿಲ್ವಾ ಅಡ್ಗೆ ಮಾಡಾಕ ಹೋಗಿದ್ನಿ ನಾ ಮನೆ ಮಾಡ್ಕೊತೀನಿ. ಅದ ಮೊನ್ನೆ ಇದ್ವಿ ಅಡ್ಗೆ ಕಡೆ ತೆಗ್ದಿದ್ವಿ. ಈಗ ಹೊಲ್ದಾಗ ಇಲ್ಲ ಮನ್ಯಾಗಿರ್ತೇನೆ. ಹೌದೇನು ಹಂಗಾರ? ಇವ್ರು ಹೊಸದಾರ ಹುಡುಗಿನ ಹಡ್ಯಾಕ ಕರ್ಕೊಂಬಂದ್ರವ. ಮತ್ತು ನಿನ್ನೆ ಸಂಜಿನ ಕಾಕ ಬಂದಿದ್ದವ ಬಸಪ್ಪ ಕಾಕ. ಊರಿಗೆ ಹೋಗಿದ್ಯಲ್ಪ ಅಂದೆ ನಾನು. ಇಲ್ವಾ ನಿಮ್ಗಿನ ಚೊಚ್ಚಲ ಡಿಲಿವರಿಗೆ ಕರ್ಕೊಂಬಂದೇನ ಅಂದ. ಮನ್ಯಾಗಿದ್ರ ಅಟ ಹೋಗಿ ಕುಬ್ಸ ಮಾಡಿ ಬರೋ ಸಂಜಿನ್ಯಾಗ. ಹೌದಾ? ನಮ್ಮ ಆಯಿ ಊರಿಗೆ ಹೋಗ್ಯಾಳಲ್ಲ ಇವ, ಮತ್ತು ಹೆಂಗೆ ಮಾಡೋದು? ಹಾಕಿದ್ರೆ ನಾನು ಅಟ ಮಾಡ್ಕೋತಿದ್ನಿ, ಅಡಿಗೆ ಮಾಡ್ಕೋತಿದ್ನಿ. ಮತ್ತು ಅರಿಬಿ ಆ ಹುಡುಗಿಗೆ ಮೊದಲ ಕುಬ್ಸ ಮಾಡಾಕ. ಹೌದೇನಾ? ಈಗ ನನ್ನ ಅಂತೇಳಿದ ಒಂದು ಹಾಕ್ತೇನೆ. ನಿಮ್ಮ ಆಯಿ ಬಂದಿಂದ ನನಗೆ ಆಕಿ ಕೊಡಿಸು ಅಂತ ಮಾಡಿ ಬರೋಣ. ನಾನು ಮತ್ತು ಆಕಿಗೆ ಗಂಗವ್ಗೆ ಹಿಟ್ಟೇನೆ ನಿನ್ನೆ ಒಂದು ಕಾಲ್ಪ ಜೋಳದ ಹಿಟ್ಟು ಚಪಾತಿ ಮಾಡ್ಕೊಂಡನಿ. ಮಡಿಕೆ ಕಾಳು ನೆನೆ ಮತ್ತು ಜುನ್ಕದ ಹಿಟ್ಟು ಹಾಕ್ಸಿದ್ದೆ. ಹಿಟ್ಟಿನ ಪಲ್ಯವು ತಿರುವೇನಿ. ನೆನೆ ಸರಿಯಾಗ ಮೆಣಸಿಕಾಯಿ ತೊಗೊಂಬಂದಿದ್ರ ಕೆಂಪು ಕಾಯಿ, ಅವನು ಕೆಂಪು ಚಟ್ನಿನೂ ಮಾಡಿಟ್ಟೇನೆ. ಅಟ ಬದ್ನಿಕಾಯಿ ಪಲ್ಯ, ಅಟ ಮಡಿಕಾಳು ಪಲ್ಯ, ಇದು ಅಟ ಇದು ಹಿಂಪಲ್ಯವು, ಕೆಂಪು ಚಟ್ನಿ, ಇನ್ನು ಇದನ್ನು ಮಾಡ್ಕೋತಾನೆ ಶೇಂಗಾ ದಿಂಡಿನ. ಹುಡುಗರ ಕಡೆ ಮುಂಜಾನೆ ತರಿಸಿಟ್ಟೇನಿ, ಹುರಿದಿಟ್ಟೇನೆ. ರೊಟ್ಟಿ ಒಲೆ ಮ್ಯಾಗ ತೆಮಿ ಕಾದಿತ್ತ, ಅಂದಿಟ್ಟು ಬ್ಯಾಳಿ ಮಾಡಿಕೊಂಡು ಶೇಂಗಾ ದಿಂಡಿ ಹಾಕೋತೀನಿ. ಈಕಿಗೇನು ಹೇಳೇನಿ, ಲಕ್ಷ್ಮಿಗೆ ಬರ್ತೇನಂದಾಳ, ಆಕಿ ಮಾಡ್ತಾ ಅಂತ ಕುಬ್ಸಾನ. ಆಕಿ ಅಡುಗೆ ಮಾಡ್ಕೋತೇನೆ ಅಂತ ಹೇಳಾಳ. ಆಕಿ ಬರ್ತಾಳ. ನಾನು, ನೀನು, ಲಕ್ಷ್ಮಿ ಮತ್ತು ಆಕಿ ಗಂಗವ್ವಾರ, ಅನ್ಸವ್ರ, ರೇಣವ್ವ, ನಿರ್ಮಲಾರು ಬರ್ತಾರ. ಹೋಗುನ? ಅಯ್ಯ ತಡಿವ, ನಮ್ಮ ಆಯಿ ಬಂದಿದ್ದು ಮಾಡಕ್ಕೆ ನಾನು ಒಬ್ಬೇಕಿ ಅಕ್ಕನಿ. ಹಂಗಾರ ನೀವು ಅಷ್ಟೂರು ಹೊಂಟೀರಂದ್ರೆ ನಿಮ್ಮ ಕೂಡ ನಾನು ಬರ್ತೇನೆ. ನಾನು ಅದಕ್ಕೆ ಹೇಳಿನಿ ನಿನಗೆ. ಯಾಕಂದ್ರೆ ಎಲ್ಲರೂ ಅಡಿಗೆ ಭಾಳ ಕೂಡ್ತೈತಿ. ನೀ ಏನು ಒಂದಿಷ್ಟು ಭಾಳ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಒಂದಿಷ್ಟು ರೊಟ್ಟಿನ ಒಂದು ಪಲ್ಯನ ಮಾಡ್ಕೊಂಡು ನಾ ಎಲ್ಲ ಅಡುಗೆ ಮಾಡ್ಕೊಂಡಿರ್ತೀನಿ. ಯಾಕ್ರಿ ಶಾರಕ್ಕರ ಸಾಲಿಗೆ ಹೊಂಟ್ರೆ? ಹ್ಞೂನ್ರಿಪ್ಪ, ಸಾಲಿಗೆ ಮುಂಜಾನೆ 9 ಗಂಟೆಗೆ ಹೋಗಿ ಅಟ ಎಲ್ಲ ಕಸ ಅದು ಹೊಡೆದ ನೆಲ ಒರೆಸಿ ಬಂದಿದ್ನಿ ರೀ. ಹುಡುಗರು ಹಾಲು ಕೊಟ್ಟು ಬಂದು ಪ್ರಾರ್ಥನೆ ಮಾಡಿ ಹಾಲು ಕೊಟ್ಟು ಹುಡುಗರಿಗೆ ಹೊಳ್ಳಿ ಬಂದಿದ್ನೆ ಮನೆಗೆ. ಇನ್ನು ಊಟದ ಹೊತ್ತಿಗೆ ಹೋಗ್ಬೇಕ್ರಿ. ಮಧ್ಯಾಹ್ನದಾಗ 1:30ಗೆ ಸಾಲಿ ಊಟಕ್ಕೆ ಬಿಡ್ತಲ್ಲ, ಅವಾಗ ಊಟನೂ ಟೈಮಿಗೆ ಹೋಗ್ತೇನೆ. ಅದ್ರೊಳಗೆ ಹೋಕ್ಕೇವಿ. ಯಾಕಂದ್ರೆ LKG UKG 2 ಕ್ಲಾಸ್ ಆಗ್ಯಾವ್ರಿ. ಟೀಚರ್ ಒಬ್ಬರು ಅದಾರ, ಹುಡುಗರು ಭಾಳ ಆಗ್ಯಾವ. ಅವ್ರಿಗೆ ಅಷ್ಟು ಇದು ಆಗುದ. ಅವರು ಭಾಳ ಹೊತ್ತನ ಹೋಗಬೇಡ ಮನೆಗೆ, ಬಾ ಅಂತ ಫೋನ್ ಹಚ್ಚಾತಿದ್ರ. ಅದಕ್ಕೆ ಅಲ್ಲಿಗೆ ಹೊಂಟೇನ್ರಿ ಹೊಳ್ಳಿ. ಹೋರ್ ಚಲೋ ಆತು ಬಿಡವ, ಇಲ್ಲೇ ಊರ ಅನ್ಕಿಸ ಚಲೋ. ಯಾಕವ ಗಂಡನೂ ಯವ್ವ ನಿನ್ನ ಮಕ್ಕಳು ಮಂತ್ಯಾನದ ಅದಕ್ಕೆ ರೀ. ಇವರು ಅಲ್ಲೇ ಕುಡಿದು ಬೀಳೋದು ನೋಡಿದ್ರಲ್ರಿ. ಅವರು ಹೆಡ್ ಮಾಸ್ಟರ್ ಊರನ್ನಾರ ಅಲ್ರಿ. ನೋಡಿ ಅವ್ರ ಮನೆ ಮಾಟ ಹುಡುಗರನ್ನ ಕಳಿಸಿ ಎಲ್ಲಾನು ನಾನು ಪತ್ರ ತೊಗೊಂಡು ಫೋನ್ ನಂಬರ್ ತೊಗೊಂಡು ಮತ್ತು ಮಾಯಿಗೆ ನಮ್ಮ ಮುತ್ಯಾಗ ಅದು ಹೇಳಿ ಕರೆಸಿದ್ರು. ಬಿಡಿವ ಚಲೋ ಆತ, ಕಲ್ತೀರಿ. ಯಾಕವ ಬರ್ತೇನೆ ತಗೋರಿ, ಲೇಟ್ ಆಕತ್ ನಮ್ಗೆ. ಹೋಗಿ ಬರ್ರಿ. ಪಾಪ ಚಲೋ ಮನುಷ್ಯ ಅದಾಳ, ಒಳ್ಳೆ ಮನುಷ್ಯ ಅದಾಳ, ಗನ ಸಂಪಾದನೆ ಐತೆ. ಅರೆ ಗಿರ್ಜಕ್ಕ, ನಿಮ್ದುಗೆ ಹೊಸದು ಭೇಟಿಗೆ ಕುಬ್ಸ ಮಾಡಕ್ಕೆ ಹೋಗ್ತಿದ್ದೀರಿ? ಮತ್ತೆ ನಂಗೂ ಕರೀರಲ್ಲ, ನಾನು ಬರ್ತೇನೆ. ಅಯ್ಯೋ ಬರ್ರಿ ಫಾತಿಮಕ್ಕರ, ಯಾರು ಬೇಡ ಅಂತಾರ? ಬರ್ರಿ, ಹೋಗುವ ಕರಿತೇವೆ ತಗೋರಿ. ನೀವು ಬರ್ತೇವಂದ್ರೆ ಅಂದ್ರೆ ನಮ್ದಕ್ಕೆ ಬಡೇ ಬೇಟಿಗೂ ನೋ ಪೈಲೆ ಶಾದಿ ಬಾದ ಉಸ್ಕು ಕರೆಕ್ಟ್. ಅದಕ್ಕೆ ನಮ್ದು ಅತ್ತಿ ಹೇಳ್ತಾ ಇದೆ, ನೀನು ಎಲ್ರ ಜೊತೆಗೆ ಹೋಗಿ ಕುಬ್ಸ ಮಾಡಿ ಬರ್ತಾ ಇದೆ, ನಾನು ಬರ್ತೇನೆ. ಹ್ಞೂ ಆಯ್ತು ತಗೋರಿ, ನಾವು ಹೋಗುವಾಗ ಕರಿತೀವ್ರಿ. ಈಗೇನಾರ ಅಡ್ಗೆ ಮಾಡ್ಕೊರಿ. ಮತ್ತು ನಾವು ಈಗ ಹೋಗಿ ಅವ್ರಿಗೆ ಸಕ್ರೆ ರವೆ ಅದು ಅಡುಗೆ ಜೊತೆ ಕೊಟ್ಟು ಬರ್ಬೇಕಂತ ಹೊಂಟೇವ್ರಿ. ಮತ್ತು ನೀವು ತೊಗೊಂಬರೋರಿ, ನಮ್ಮ ಕೂಡ ಬರೋರಿ ಅಂತೆ. ಹೌದೇ, ಏನೇನೋ ತರಬೇಕು? ಸಕ್ರೆ ರವೆ, ಏಲಕ್ಕಿ, ಲವಂಗ, ಕಂಪಿನ ತಿನ್ಸ, ಅಕ್ಕಿ ಬೆಲ್ಲರ. ಈಗ ಏನು ಇದಾಕತ್ ನೋಡಿ, ಮನ್ಯಾಗ ನಿಮ್ಮ ಅತ್ತಿನ ಹೇಳ್ತಾಳಾಕಿ ತೊಗೊಂಡು ಬಾ. ಮತ್ತು ಸಂಜೆ ಮುಂದೆ ನಾವು
ಆರತಿ ಮಾಡುವಾಗ ಹೊಕ್ಕೇವಲ್ಲ ಅವಾಗ ಕರಿತೆ ಬಂದು ನಮ್ಮ ಕೂಡ ನಿಮ್ಮ ಒಂದು ಪತ್ಲಾರ ಜಂಪಾರ ಏನು ಮಾಡಂತಾಳೋ ನಿಮ್ಮ ಅತ್ತಿ ಕೊಟ್ಟನ್ನು ತೊಗೊಂಡು ಬಂದು ಮಾಡಿ ಆರತಿ ಮಾಡಿ ನಮ್ಮ ಕೂಡ ಉಂಡ ಬರಂತಿ. ಹಾ ಅಚ್ಚಾ ಅಚ್ಚಾ, ಆಯ್ತು ಆಯ್ತು, ಬರ್ತೀನಿ ನಾನು. ಹಾಗೆ ನಾನು ನಮ್ದಕ್ಕೆ ಅತ್ತಿ ಹೇಳ್ತೀನಿ. ನಾನು ಹೋಗ್ತೀನಿ ಗಿರ್ಜಕ್ಕ, ನೀವು ಹೋಗುವಾಗ ಕರೀರಿ. ಹ್ಞೂನ್ವಾ. ಇವು ಅತ್ತಿ ನಮ್ಮ ಮಂದಿ ಕೂಡ ಭಾಳ ನಡೆದಾಳ ನೋಡ್ರಿ. ನಮ್ಮ ಮಂದಿವು ಯಾವ ಕಾರ್ಯ ಆಗಲಿ ಏನಾಗಲಿ ಏನು ಬಿಡೋದಿಲ್ಲ. ಒಂದು ಹುಡುಗರು ದಾರ ಆದ್ರೆ ಅವ್ರಿಗೆ ಅಡುಗೆ ಕೊಟ್ಕೊತ ಬಂದಾಳ, ಬಸ್ರಾದ್ರೆ ಕುಬ್ಸ ಮಾಡೋದು. ಆದರೂ ನಮ್ಮ ಹಿಂದೂ ಮಂದಿ ಅವೆಲ್ಲ ನಡ್ತಾಳ. ಅಂದ್ರೆ ಇರೋದ ಒಕ್ಕಲ್ಗೆ ರೋನ್ಯಾಗ ಅದಾರ ಅವ್ರ ಒಂದ ಮಂತ್ಯಾನ, ಹಿಂಗಾಗಿ ನಮ್ಮ ಎಲ್ಲ ಅವರು ಮಾಡ್ಕೊತ ಬರಾಕತ್ತಾರ. ಅಯ್ಯ ಬರ್ರೆ, ಹೊಸಮನೆ ಮನೆಗೆ ಹೋಗಿ ಅಡಿಜಾನೆ ಕೊಟ್ಟು ಬರೋಣ. ಹೊಸ ಕತೆ ಬಂದಿಂದ ಹರೆ ಐತಿ, ಅರ್ಬಿ ಪರ್ಬಿ ಹೋಗಿಬೇಕು ನಾನು. ನಿಂದರ ಆಗೈತೆ ಈಗ ಅಡ್ಗಿದಲ್ಲ? ಅಡಿಗೆದ ಆಗೈತಿ, ಅಡಿಗಿನ ಸಂಜಿನಾಗ ಒಯ್ಯೇನ್ರಿ. ಸಂಜೆ ಮುಂದೆ ಆರತಿ ಮಾಡಕ್ಕೆ ಹೋಗುವಾಗ ಒಯ್ಯನ್ರಿ. ಹತ್ಕೊಂಗಾರ ಈಗ ಹಂಗ ಒಣ ಉಳ್ಪಿ ಕೊಟ್ಟು ಬರೋಣ್ರ. ನನ್ನ ಮನೆಗೆ ಹೋಗ್ಕಿಂತ ತಡಿವ, ಇಲ್ಲೇ ಮಾತಾಡ್ಕೊಂತ ನಿಂತ್ಯಾ, ಹೋಗಿನೆಲ್ಲ ಕಟ್ಟಿಟ್ಕೋತಾನೆ. ಹೋಗಿ ನೀ ಎಲ್ಲ ಸಜ್ಜು ಮಾಡ್ಕೊ. ಮಾಡಿದನ ನಾನು ರೊಟ್ಟಿದ ಆತ ಚಪಾತಿ ಮಾಡಿದ್ದೆ. ಹ್ಞೂ ರೀ, ಮಾಡೇನ್ರಿ. ಚಪಾತಿದು ಮುಗ್ದೈತ್ರಿ, ಶೇಂಗಾನ ಹುರಿದಿಟ್ಟೇನ್ರಿ. ಇನ್ನೊಂದು ಬ್ಯಾಳಿ ಮಾಡಿ ಹಿಂಡಿ ಹಾಕೋಬೇಕು. ಕಲ್ಲಮ್ಮನಾರು ಬರ್ತೇನಂದಾರ ನೋಡಿ, ಕಡ್ಮನೆ ಕಲ್ಲಮ್ಮನಾರು. ಅವ್ರನ್ನೂ ಕರೆದು ಹೋಗಂತ. ಅವರು ಏನೋ ಅವ್ರ ಮಕ್ಕಳಿಗೆ ಮಾಡಿದ್ದಂತ ಮಾಡ್ತಾನೆ ತಡಿವ ಹಂಗಾರ ಅನ್ನಕತ್ತಾರ. ಅಕ್ಕಿ ಅಡುಗೆ ಜಾನಿ ಅದು ಸಜ್ಜು ಮಾಡ್ಕೊಳಕತ್ತಿದ್ಲು. ಆ ಚೆನ್ನವನ ಕೈಯಾಗ ಹಿಟ್ಟು ಕೊಟ್ಟಾಳ ರೊಟ್ಟಿ ಮಾಡಕ್ಕೆ ಬರ್ತಾವಂತ ನೋಡಿ. ಹಂಗಾರ ನಾವೀಗ ಎಲ್ಲ ಅಡುಗೆ ಜಾನಿ ಕೊಡಾಕೊಂತಿದ್ದು, ಮತ್ತೆ ಹೆಂಗೆ ಹೇಳ್ತೀರನ ಅವ್ರಿಗೆ? ಹಾಂ ಹೇಳ್ತೇನೆ ತಡಿ. ಯಾಕಲ್ಲಂತವ ನಿಂದೆಲ್ಲ ಆಗಿತ್ತನ? ಆಗೈತ್ರಿ. ಹಂಗಾರ ಈಗ ಒಣ ಅಲ್ಪಿ ಕೊಟ್ಟು ಬಂದು ನಿನ್ನೆ ಆಟ ಕಡ್ಲಿ ಬೇಳಿನ ಸಾನಿಸೇನ್ರಿ ಅವ್ನೋಟು ಕೀರ್ಕೋತಾನೆ. ಆ ಅರ್ಬಿ ಹೋಗ್ಬೇಕೈತ್ರಿ ಇನ್ನೂ ಮೇಲಿನ ಹರೇವ. ನಿಮ್ಮ ನಾದ್ನಿ ಹೆಂಗದಾಳೆ ಅವ್ವ ಈಗ? ಬೇಷ್ ಅದಾಳನ? ಚಲೋ ಅದಾರಿ, ಆರಾಮದಾರ, ಅಲ್ಲೇ ಅದಾರಿ. ಮತ್ತೆ ಅಲ್ಲೇ ಹೋಗಿ 2 ತಿಂಗಳು ಆತ್ರಿ. ಈಗ ಹೆಂಗದಾನ ಅಂತಕಿ ಗಂಡ ಹಂಗ ಅದಾರಿ. ಮತ್ತೆ ಏನು ಮಾಡಾದ್ರಿ, ಹುಡುಗರು ಅದಾವ. ಇವರು ನಮ್ಮ ಅತ್ತಿಯಾರ ಮಾವರ ಮೊನ್ನೆ ಮಾವಾರ ಹೋಗಿ ಬಂದ್ರಿ ಅವ್ರ ತಲೆ. ಬೇಷ ಆತ್ ಬಿಡು, ಚಲೋ ಅಲ್ಲ. ಅವ್ರ ಮನ್ಯಾಗ ಅವ್ರ ಗಂಡ ಆಗಿದ್ರ ಚಲೋ ಅಲ್ಲ ನಮಗೂ.